ಫ್ರೆಂಡ್ಸ್, ಇವತ್ತು ಆಲೂಗಡ್ಡೆ ಬೋಂಡ. ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿಗೇನಿಲ್ಲ. ಇವಾಗ ಸುಮಾರು 7 ಗಂಟೆ ಆಗಿದೆ ನೋಡಿ, ಕತ್ಲೆ ಆಗಿದೆ. ಅದಕ್ಕೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿದೆ. ಅದಕ್ಕೆ ಇವಾಗ ಆಲೂಗಡ್ಡೆ ಬೋಂಡ ಮಾಡೋಣ. ನೋಡಿ, ಆಲೂಗಡ್ಡೆ ರೆಡಿಯಾಗಿದೆ. ಇವಾಗ ಆಲೂಗಡ್ಡೆ ಬೋಂಡ. ಸೊ ಇಲ್ಲಿ ನೋಡಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದಿಟ್ಕೊಂಡಿರೋ ಆಲೂಗಡ್ಡೆ, ಅಚ್ಕಾರದ ಪುಡಿ, ಕಡಲೆ ಹಿಟ್ಟು, ಒಂದು ಪಾತ್ರೆ ಮಿಕ್ಸ್ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು. ಆಲೂಗಡ್ಡೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಚಿಕ್ಕದಿಲ್ಲ ದೊಡ್ಡದಿಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ತೆಳ್ಳಗಿದೆ. ನೋಡಿ ಇಷ್ಟು ಕಟ್ ಮಾಡಾಯ್ತು ಆಲೂಗಡ್ಡೆ ಎಲ್ಲ. ನೋಡಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ನೋಡಿ, ಕಾರ್ನ್ಫ್ಲವರ್ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡು, ಇವಾಗ ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಮ್ಮನೆಯೆಲ್ಲ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಾಕ್ತೀನಿ, ಆಮೇಲೆ ಲಾಸ್ಟಿಗೆ ಉಪ್ಪು ಹೇಗಿದೆ ಅಂತ ನೋಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇವಾಗ ಜೀರಿಗೆ ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ, ಇಷ್ಟೇ ಸಾಕು. ನೋಡಿ ಇಷ್ಟೇ. ಈಗ ಸ್ವಲ್ಪ ನೀರು ಹಾಕ್ಕೊಬೇಕು, ಚೂರು ನೀರು ಹಾಕ್ಕೊತೀನಿ. ನೀರೇ ಸಾಕು, ಎಷ್ಟು ಬೇಕೋ ಅಷ್ಟು. ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಒಂಥರ ಗಟ್ಟಿ ಬರೋಲ್ಲ, ತೆಳ್ಳಗಾಗಿಬಿಡುತ್ತೆ. ಕಟ್ ಮಾಡಿರೋ ಆಲೂಗಡ್ಡೆ ಅದಕ್ಕೆ ಹಾಕಿದಾಗ ಹಿಟ್ಟು ಗಟ್ಟಿಯಾಗಿ ಅದಕ್ಕೆ ಅಂಟ್ಕೊಬೇಕು, ಆ ರೀತಿ ಕಲಸ್ಕೋಬೇಕು. ಇವಾಗ ನೋಡಿ, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತೀನಿ, ಚೂರು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಾಯಿತು. ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ಆಲೂಗಡ್ಡೆ ನೋಡಿ, ಇವಾಗ ಬಾಣಲಿ ಉಂಡ ಕರಿಯೋದಕ್ಕೋಸ್ಕರ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಅದ್ದಿ ಬಾಣಲಿಗೆ ನಿಧಾನಕ್ಕೆ ಬಿಡಬೇಕು. ಬಿಡ್ತಾಯಿದ್ದೀನಿ ನೋಡಿ, ಸೂಪರಾಗಿ ಬರುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡಿರ್ತೀವಿ ಅದ್ರ ಮೇಲೆ ಬೋಂಡ ಚೆನ್ನಾಗಿ ಬರುತ್ತೆ. ಈ ಥರ ನೀಟಾಗಿ ಹಿಟ್ಟು ಕಲಿಸ್ಕೊಂಡಿರ್ಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಹಿಟ್ಟು, ಆಮೇಲೆ ಆಲೂಗಡ್ಡೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆಗೆ ಅದು ನೀಟಾಗಿ ಹಿಟ್ಟು ಅದಕ್ಕೆ ಅಂಟ್ಕೊಳಲ್ಲ. ಹಾಗಾಗಿ ಬೋಂಡನೂ ಚೆನ್ನಾಗಿ ಬರೋದಿಲ್ಲ. ಈಗ ಮೀಡಿಯಮಾಗಿ ನಾನು ತೋರಿಸಿರೋ ಹಾಗೆ ನೀಟಾಗಿ ಕಲಿಸ್ಕೊಂಡು ಹದವಾಗಿ ಹಿಟ್ಟು ಮಾಡಿಕೊಂಡ್ರೆ ಆಲೂಗಡ್ಡೆ ಬೋಂಡ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿ ನಮ್ಮ ಅಜ್ಜಿ ತಾತವ್ರಿಗೆ ಇಡ್ತೀವಿ. ಏನೇ ತಿಂಡಿ ಮಾಡಿದ್ರು, ಏನೇ ಒಂದು ವಸ್ತು ಮಾಡಿದ್ರು ನಾವು ಈ ಥರ ಇಟ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಬರ್ತೀವಿ. ಇದು ಯಾವಾಗಲಿಂದನೂ ಅಂದರೆ ತುಂಬ ದಿನದಿಂದ ಹೀಗೆ ನಡ್ಕೊಂಬಂದಿದೆ. ಅದಕ್ಕೆ ಒಬ್ರೊಬ್ರ ಮನೇಲಿ ಒಂದೊಂದು ಥರ ಆಚಾರ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮಾಡಿಟ್ಬಿಟ್ರೆ ಮುಗೀತು. ನೋಡಿ, ಫೈನಲಿ ಬೋಂಡ ರೆಡಿಯಾಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂದಮೇಲೆ ಇನ್ನು ತಿಂದರೆ ಹೆಂಗಿರ್ಬೋದು, ಸಖತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡಿ ಆಯಿತಾ. ಇದು ತುಂಬ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿಯಾಗೂ ಇದೆ. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗಿರ್ತೀವಿ ನಾವು. ನೀವು ಮನೇಲಿ ಟ್ರೈ ಮಾಡಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು.